ನಾವು ಮಿಡಲ್ ಕ್ಲಾಸ್ ಜನ ಯಾವುದಕ್ಕೆ ಹೇಳಿದಿರೋದು? ಕರೆಕ್ಟ್ ಕಣ್ರಿ, ಮರ್ಯಾದೆಗೆ. ಸೊ ಇವತ್ತು ನಾನು ರೆಕಮೆಂಡ್ ಮಾಡೋಕ್ಕೆ ಹೋಗ್ತಾ ಇರೋ ಸಿನಿಮಾ ಯಾವುದು ಅಂದರೆ ಮರ್ಯಾದೆ ಪ್ರಶ್ನೆ. ಸೊ ನೀವು ಏನಾದರೂ ನಮ್ಮ ಚಾನೆಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಮೊದಲು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕೆ ಹೇಳಿ? ಮರ್ಯಾದೆ ಪ್ರಶ್ನೆ ಕಣ್ರಿ. ಈ ಸಿನಿಮಾ ಬೇಸಿಕಲಿ ಮಿಡಲ್ ಕ್ಲಾಸ್ ಜನರನ್ನು ತಲೆಯಲ್ಲಿಟ್ಕೊಂಡು ಮಾಡಿದ್ದಾರೆ. ತಮ್ಮ ಡೈಲಿ ಲೈಫಲ್ಲಿ ಎದುರಿಸೋ ಕಹಿ ಸತ್ಯ ಹಾಗೂ ಅಪ್ಸ್ ಆ್ಯಂಡ್ ಡೌನ್ಸ್ ಈ ಸಿನಿಮಾದಲ್ಲಿ ಹೇಳೋಕೆ ಹೊರಟಿದ್ದಾರೆ. ಈ ಸಿನಿಮಾ ಶುರು ಆಗೋದು 3 ಫ್ರೆಂಡ್ಸಿಂದ, ಸೂರಿ, ಮಂಜಾ ಮತ್ತು ಸತೀಶ. ಸೂರಿ ಒಬ್ಬ ಮುಂದಿನ ಕಾರ್ಪೊರೇಟರ್ ಆಗಬೇಕು ಅಂತ ಇರೋ ಹುಡುಗ. ಮಂಜಾ ಕಾರ್ ಡ್ರೈವರ್ ಆಗಿ ಆ್ಯಂಡ್ ಸತೀಶ ಫುಡ್ ಡೆಲಿವರಿ ಬಾಯ್ ಆಗಿ ಕೆಲಸ ಮಾಡ್ತಾ ಇರ್ತಾರೆ. ಒಂದು ಶ್ರೀಮಂತರ ಗುಂಪಿಂದ ಆಗೋ ಅಚಾನಕ್ ಇನ್ಸಿಡೆಂಟಿಂದ ಹಾಗೂ ಇವರ ನಡುವೆ ಆಗೋ ಒಂದು ಘರ್ಷಣೆಯಿಂದ ಹೇಗೆ ಹೊರಗೆ ಬರ್ತಾರೆ ಆ್ಯಂಡ್ ತಮ್ಮ ಗೌರವಕ್ಕೆ ಧಕ್ಕೆ ಬಂದಾಗ ಮಿಡಲ್ ಕ್ಲಾಸ್ ಜನಕ್ಕೆ ಏನು ಅಡ್ಡ ಬರುತ್ತೆ ಹೇಳಿ? ಮರ್ಯಾದೆ ಪ್ರಶ್ನೆ ಕಣ್ರಿ. ಹೇಗೆ ಒಂದು ಮಿಡಲ್ ಕ್ಲಾಸ್ ಜನರ ಪ್ರಾಬ್ಲಮ್ಸ್ಗೆಲ್ಲ ದುಡ್ಡು ಪರಿಹಾರ ಆಗಿರುತ್ತೋ ಹಾಗೆ ಮರ್ಯಾದೆ ಕೂಡ ಒಂದು ಪ್ರೆಸ್ಟೀಜ್ ಆಗಿರುತ್ತೆ. ಏನು ಮಾಡೋದಕ್ಕೂ ಮರ್ಯಾದೆ ಪ್ರಶ್ನೆ ಮಾಡ್ತಾ ಇರುತ್ತೆ. ಸತೀಶನಿಗೆ ಸಾಲ ಕ್ಲಿಯರ್ ಮಾಡ್ಕೋಬೇಕು ಆ್ಯಂಡ್ ಮಂಜಂಗೆ ಅವನದೇ ಒಂದು ಸ್ವಂತ ಕಾರು ತಗೋಬೇಕು ಮತ್ತು ಸೂರಿಗೆ ಕಾರ್ಪೊರೇಟರ್ ಆಗಬೇಕು ಅನ್ನೋ ಕನಸು. ಈ ಕನಸು ನನಸಾಗುತ್ತಾ ಇಲ್ವಾ ಅನ್ನೋದನ್ನು ನೀವು ಸಿನಿಮಾ ನೋಡಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇನ್ನು ಸಿನಿಮಾ ಅಮೆಝಾನ್ ಪ್ರೈಮ್ ಮತ್ತು ಸನ್ ನೆಕ್ಸ್ಟ್ನಲ್ಲಿ ಅವೈಲೇಬಲ್ ಇದೆ. ಹೋಗಿ ನೋಡಿ ಆ್ಯಂಡ್ ನಿಮ್ಮ ಅಭಿಪ್ರಾಯ ತಿಳಿಸಿ. ಆ್ಯಂಡ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಆಗೋದಂತೂ ಮರಿಬೇಡಿ. ಇದು ಇವತ್ತಿನ ಸಿನಿಮಾ ರೆಕಮೆಂಡೇಷನ್ ಆಗಿತ್ತು. ಮುಂದಿನ ಸಲ ಇನ್ನೂ ಇಂಟ್ರೆಸ್ಟಿಂಗ್ ಸಿನಿಮಾದೊಂದಿಗೆ ಭೇಟಿ ಆಗೋಣ. ಧನ್ಯವಾದಗಳು.